ಭೂತ್ಯರಿತಿದನು ಲೋಕದ ಬೆಳಕನ್ನು ಕಂಡವರು ನಾವು. 1000 ಮಂದಿ ಉರಗಾದಿಗಳು, ಅದರಲ್ಲಿಯೂ ಕಾಳಿಂಗನೆಂಬ ಹೆಸರಿನಿಂದ ವರ್ತಮಾನದಲ್ಲಿ ಲೋಕದಲ್ಲಿ ಪ್ರಚಾರವನ್ನು ಪಡೆದವ ನಾನು. ಒಂದು ಕಾಲದಲ್ಲಿ ರಮಣೀಯ ದ್ವೀಪದಲ್ಲಿ ಸ್ವಚ್ಛಂದವಾಗಿ ನಾವಿದ್ದವರು. ಆದರೆ ನಮ್ಮ ಮನೆಯಾದ ವೈರತೆಯನಿಂದ ಪ್ರಾಣದ ಭಿಕ್ಷೆಯನ್ನು ಪಡೆದು ಎಲ್ಲೆಲ್ಲೋ ಅಲಿದಾಡುವಂತಾಯಿತು. ಕೊನೆಯದಾಗಿ ಬಂದು ಸೇರಿದ್ದ ಕಾಳಿಂದಿ ತೀರ ಸೌಪರೀಕ್ಷ ಮುನಿಗಳ ಶಾಪವನ್ನು ಪಡೆದಂತಹ ವೈನತೆಯ ಈ ಕಡೆ ಬರಲಾರ ಎಂಬುದನ್ನು ತಿಳಿದೇ ಕಾಳಿಂದಿ ನದಿಯಲ್ಲಿ ನಾನು ವಾಸವನ್ನು ಮಾಡುತ್ತಾ ಇದ್ದೇನೆ. ನನ್ನ ಉದರದ ಪೋಷಣೆ ಹೇಗೆ? ನೀರಡಿಕೆಯನ್ನು ಆರಿಸುವುದಕ್ಕಾಗಿ ಕಾಳಿಂದಿ ತೀರವನ್ನು ಸೇರುತ್ತದೆ. ನೀರನ್ನು ಕುಡಿಯುವಂತಹ ಸಂದರ್ಭ ನನ್ನದಾದಂತಹ ವಿಷವನ್ನು ಬಿಟ್ಟು ಅವುಗಳನ್ನು ಕೊಂಡು ಅಲ್ಲಿರುವಂತಹ ಮಾಂಸವನ್ನು ತಿಂದು ನಾನು ಅಷ್ಟು ಮಾತ್ರವಲ್ಲ, ನನ್ನ ಮಡದಿ ಮಕ್ಕಳು ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ಎಂದಿನಂತೆ ಆಹಾರವನ್ನು ಅರಸುತ್ತಾ
ನಾನಿದು ಕೃಷ್ಣಯ್ಯ ನೀ ಪರಿಪಾಲಿಸು ರಂಗಯ್ಯ ಕೃಷ್ಣ ಇಲ್ಲದಿದ್ರೆ ನಿಮ್ಮ ಮುಖವನ್ನೇ ಇವತ್ತು ನೋಡ್ಲಿಕ್ಕಾಗುವುದಿಲ್ಲ. ಏನಾಗಿದೆ? ಯಾವಾಗ್ಲೂ ನನ್ನ ಬಳಿಗೆ ಬರುವಾಗ ಸಂತೋಷದಿಂದ ನಗುಮುಖದಿಂದ ನನ್ನ ಅಲ್ಲಿಗೆ ಬರ್ತಾ ಇದ್ದ. ಇವತ್ತು ನಿಮ್ಮ ಮುಖವೇ ಅಯ್ಯೋ ನಿಮ್ಮ ಮುಖವನ್ನೇ ನೋಡ್ಲಿಕ್ಕಾಗುವುದಿಲ್ಲ. ಏನಾಯ್ತು ಕೃಷ್ಣ? ನಾವು ಹಿಂದೆ ಅನಾಗರಿಕರಾಗಿದ್ದವರು, ಏನು ಅಂತ ನಮಗೆ ಗೊತ್ತಿಲ್ಲ. ಹೇಗೋ ನಾವು ಬದುಕುತ್ತಾ ಇದ್ದೇವೆ ಕೃಷ್ಣ. ನೀನು ಬಂದ ಮೇಲೆ ನಮಗೆ ಬುದ್ಧಿಯನ್ನು ಹೇಳಿ ಹೀಗೆ ಬದುಕಬೇಕು ಅಂತ ದಾರಿ ತೋರಿಸಿಕೊಟ್ಟವಲ್ವೇ? ಹಾಗೆ ನಾವು ಬದುಕೊಂಡಿದ್ದೇವೆ. ನಮಗೆ ಧನ ಸಂಪತ್ತು ಅಂತ ಹೇಳು, ನಮಗೆ ಏನೂ ಇಲ್ಲ ಕೃಷ್ಣ. ಇರುವುದು ಒಂದೇ ಗೋ ಸಂಪತ್ತು ಮಾತ್ರ. ಅದನ್ನೇ ನಂಬಿಕೊಂಡು ನಾವು ಬದುಕುತ್ತಾ ಇದ್ದೆವು. ದಿನವನ್ನು ಕಾಡಿಗೆ ಹೋಗಿ ಗೋಗಳನ್ನು ಮೇಯಿಸಿಕೊಂಡು ಇಲ್ಲಿ ಬಂದು ಹಾಲನ್ನು ಕರೆದು ಅದನ್ನು ಮಾರಾಟ ಮಾಡಿ ಬದುಕುವವರು ನಾವೆಲ್ಲ. ಅದು ನಮ್ಮ ನಿತ್ಯ ಕೆಲಸ. ಹೌದಲ್ಲ ಕೃಷ್ಣ? ಇವತ್ತು ಕೂಡ ನಿನ್ನೊಟ್ಟಿಗೆ ನಾವು ಕಾಡಿಗೆ ಹೋದದ್ದು. ಆದ್ರೆ ಎಂದಿನಂತ ಅಲ್ಲ. ಯಾವಾಗ ಹಿಂದೆ ಬರುವಾಗ ನೀನು ನಮ್ಮೊಟ್ಟಿಗೆ ಇರ್ತಿದ್ದೆ. ಇವತ್ತು ಇರ್ಲಿಲ್ಲ. ನಾನು ಬೇಗ ಬಂದಿದ್ದೇನೆ. ನೀನು ಸಮೋಸ ಮಾಡಿ ಬಂದೆ ಅಲ್ಲ? ನೀನು ಸಹ ಮೋಸ ಮಾಡಿ ಬಂದೆ ಅಲ್ಲ? ಮೋಸ ಮಾಡಿದಲ್ವೋ? ಮತ್ತೆ ನಿಮ್ಮಗಿಂತ ಬೇಗ ಬರ್ಬೇಕು ಅಂತ ಓಡೋಡಿಕೊಂಡು ಬಂದದ್ದು. ಹೌದು. ಆದ್ರೆ ದನ ಕರುಗಳನ್ನು ಅಟ್ಟಿಸಿಕೊಂಡು ಬರ್ಬೇಕು ನಮ್ಮ ಕೆಲಸ ಅಲ್ಲ. ನಮಗೆ ಓಡಿಕೊಂಡು ಬರ್ಲಿಕ್ಕಾಗ್ತದ? ಹಾಗೆ ನಾವು ದನ ಕರುಗಳನ್ನು ಅಟ್ಟಿಸಿಕೊಂಡು ಬಂದವರು ನಾವು. ಆದ್ರೆ ಅವುಗಳಿಗೆ ಹುಲ್ಲು ತಿಂದ ಮೇಲೆ ಬಾಯಾರಿಕೆ ಆಗುದಿಲ್ಲ ಕೃಷ್ಣ. ಸಹಜ. ಹೌದಲ್ವೇ? ಬಾಯಾರಿಕೆ ಆದ್ರೆ ನಾವು ದಿನಾಲು ನೀರು ಕುಡಿಯುವುದು ಎಲ್ಲಿ? ನಮ್ಮ ದೇವನಾದ. ಹೌದಲ್ಲ? ಹೌದೌದು. ಅಲ್ಲೇ ನೀರು ಕುಡಿಲಿಕ್ಕಿಂತ ಬಂದೆವು. ಬಂದಾಗ ಏನು ಹೇಳೋದು ಕೃಷ್ಣ? ಏನು ನೀರು ಕುಡಿಯಲೆಂದು ಹಸುಗಳು ನೀರು ಕುಡಿಯುವುದಕ್ಕಂತ ಹಸುಗಳು ನೀರಿಗೆ ಇಳಿದವು. ಹೌದೌದೌದು. ನೀರನ್ನು ಕುಡಿಯತೊಡಗಿದವು. ನೀರನ್ನು ಕುಡಿಯುತ್ತಾ ಇದ್ದ ಹಾಗೆ ಹಸುಗಳು ಬಾಯಿಯನ್ನು ನೊರೆಯನ್ನು ಕಾರುತ್ತಾ ಕೆಳಗೆ ಬಿದ್ದವು ಕೃಷ್ಣ. ಕೆಳಗೆ ಬಿದ್ದೆ? ಹೌದು. ಯಾಕಂತ ಗೊತ್ತಾಗಲಿಲ್ಲ. ನಾವು ಕೇವಲ ಹಸುಗಳು ಮಾತ್ರ ಅಲ್ಲ, ಮತ್ತೆ ನಮ್ಮ ಜೊತೆ ಇದ್ದವರು ಕೂಡ ಬಾಯಿಕೆಯಿಂದ ನೀರು ಕುಡಿಯುವುದಕ್ಕೆ ಹೋದಾಗ ಅವರು ಮುಟ್ಟು ತಪ್ಪಿ ಬಿದ್ದು ಹೋಗಿದ್ದಾರೆ ಕೃಷ್ಣಯ್ಯ. ಅವರು ಮುಟ್ಟು ತಪ್ಪಿ ಬಿದ್ದರೆ ದೇಹವೆಲ್ಲ ನೀಲಿ 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 ಆಗಿದೆ ಕೃಷ್ಣ. ಯಾಕೆ ಯಾಕೆ ಹೀಗಾಗಿರ್ಬೋದು ಅಂತ ಯೋಚನೆ ಮಾಡಿದಾಗ ಸತ್ಯ ಗೊತ್ತಾಯ್ತು. ಹೌದೌದೌದು. ಏನಂತೆ? ಅದು ಆ ನದಿಯಲ್ಲಿ ನೀರಿನಲ್ಲಿ ದೊಡ್ಡ ಸರ್ಪ ಉಂಟಂತೆ ಕೃಷ್ಣ. ಕಾಳಿಂಗ ಸರ್ಪ ಅಂತೆ. ಆ ಕಾಳಿಂಗ ಸರ್ಪ ವಿಷಯದಿಂದಾಗಿ ಗೋವುಗಳು ಸಾಯುತ್ತಾ ಇದೆ, ಗೋಪಾಲಕರು ಸಾಯುತ್ತಾ ಇದ್ದಾರೆ. ನೀವೇ ನುಡಿಗೆ ಕೇಳುತ್ತ ನುಡಿಗ ಕೇಳುತ್ತ
ಹೊರಿದ ಧೈರ್ಯವ ಹುಲ್ಲ ಸರ್ಪದ ದರ್ಪ ಬಿಳಿಸುವೆ ಹುಲ್ಲ ಸರ್ಪದ ದರ್ಪ ಇಳಿಸುವಿ ಎಲ್ಲವೀಗ ಆ ವಿಚಾರ ಏನೆನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ನಮ್ಮ ಗೋವುಗಳೆಲ್ಲ ನೀರನ್ನು ಕುಡಿಯುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೂರ್ಛೆ ತಪ್ಪಿ ಬಿದ್ದಿದೆ. ಇದಕ್ಕೆಲ್ಲ ನೀವು ಚಿಂತಾಕ್ರಾಂತರಾಗಿದ್ದೀರಿ. ಚಿಂತಿಸಬೇಕಾದ ಅಗತ್ಯವಿಲ್ಲ. ಕೃಷ್ಣನಲ್ಲಿ ವಿಚಾರವನ್ನು ನೀವು ಮಂಡಿಸಿದ್ದೀರಿ. ಇನ್ನು ನೀವು ಧೈರ್ಯವನ್ನು ಬಿಡಿ, ನಾನಿದ್ದೇನೆ. ಎಲ್ಲಿರುವುದು? ನಮ್ಮ ಯಮುನಾ ತಟಾಕದಷ್ಟು ಹೋಗುತ್ತೇನೆ. ಅಲ್ಲಿರುವಂತಹ ಸರ್ಪದ ದರ್ಪವನ್ನು ಮುರಿದು ನಾನು ಬರ್ತೇನೆ. ನೀವು ಬರ್ತೀರಾ? ಆದ್ರೆ ನೀವು ಅಲ್ಲಿಗೆ ಬರುವುದು ಹೌದು, ಅದು ನನ್ನ ಜೊತೆ ಇರುವುದಲ್ಲ, ಸ್ವಲ್ಪ ದೂರದಲ್ಲಿ. ನಾನು ಸರ್ಪದ ಇದನ್ನು ಮಾಡಿ ಹೇಗೆ ಮಾಡ್ತೇನೆ ಎನ್ನುವುದನ್ನು ದೂರದಿಂದಲೇ ನೋಡಿ ಸಂತೋಷ ಪಡಿ. ಆಯ್ತಲ್ವಾ? ನೇರವಾಗಿ ಕಾಲಿಗೆ ಬಡಿಯುವುದು. ಸ್ವಚ್ಛಂದವಾಗಿ ಜೀವಿಸುತ್ತಿರುವಂತಹ ಸಂದರ್ಭ ಒಮ್ಮೆ ನದಿಯ ನೀರು ಕದಡಿತು. ಏನೆಂದು ನೋಡಿದರೆ ಯಾರೋ ಒಬ್ಬ ತರಳ ಈ ಎಡೆ ಧಾವಿಸಿ ಬರುತ್ತಾ ಇದ್ದಾನೆ. ಆತನನ್ನು ತಿಂದು ಮುಗಿಸುತ್ತೇನೆ.
ಈ ಕಾಳಜಿ ಮಡುವಿನಲ್ಲಿ ಆಶ್ರಯವನ್ನು ಪಡೆಯುವುದು ತಪ್ಪಲ್ಲ. ಆದರೆ ನೀನೇನು ಮಾಡಿದೆ? ಏನು ಮಾಡಿದೆ? ಇಲ್ಲಿಗೆ ಬಂದಂತಹ ಜೀವಿಗಳನ್ನೆಲ್ಲ ಸಾಯಿಸುತ್ತಾ ಮುಂದುವರಿಯುತ್ತಾ ಇದೆಯಾ? ಎಲ್ಲ ನೀನು ಮಾಡಿದ ಧರ್ಮ ಕೃತ್ಯಕ್ಕೆ ಇನ್ನು ಉಳಿವಿಲ್ಲ. ನಿನ್ನ ಶಿರಚ್ಛೇದನ ಮಾಡಿ. ಎಂದು ಮಡುವಿನೊಳನು ಏನೆಲ್ಲ ಸ್ವಲ್ಪವೇ? ನಾನು ವಿಷ ಹೊತ್ತದ್ದೆ ನನ್ನ ಆಹಾರವನ್ನು ತಿನ್ನುವುದಕ್ಕಾಗಿ. ಅಷ್ಟು ಮಾತ್ರವಲ್ಲ, ಮತ್ತೆ ನನ್ನ ವೈರಿಗಳ ಕಥೆಯನ್ನು ಮುಗಿಸುವುದಕ್ಕಾಗಿ. ಇದು ನನ್ನ ಕ್ಷೇತ್ರ. ಹಾ. ಇಲ್ಲಿ ಯಾರ ಅಪ್ಪಣೆ ನನಗೆ ಬೇಕಿಲ್ಲ. ನಡೆ ಹಿಂದೆ. ಹೌದಾ? ಸಾಮರ್ಥ್ಯ ಹೌದು. ಬಿಡದೆ ನರ್ತಿಸುತ್ತಿರಲು ಲೀಲಾಮೂರ್ತಿ ಶ್ರೀಕೃಷ್ಣ. ನಲಿದನು ದೇವ